ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದಿವ್ಯ ಚರಿತ್ರೆ. ನಿಮಗೆ ಗೊತ್ತೇ ಇದೆ, ಪ್ರತಿ ಗುರುವಾರ ನಾನು ದಿವ್ಯ ಚರಿತ್ರೆನ ಪಾರ್ಟ್ ವೈಸ್ ಆಗಿ ಪ್ರಸಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬುಕ್ಕು ಕೂಡ ತೊಗೊಂಡಿದ್ದೀನಿ. ಈಗಾಗಲೇ ಕಳೆದ ಗುರುವಾರ ನಾನು ಮೊದಲನೇ ಪಾರ್ಟನ್ನು ಪ್ರಸಾರ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂತ ಅಂದರೆ ದಯವಿಟ್ಟು ಅದನ್ನು ನೋಡಿಬಿಟ್ಟು ನಂತರ ಈ ವಿಡಿಯೋನ ನೋಡಿ, ಕಂಟಿನ್ಯೂಷನ್ ಸಿಗುತ್ತೆ. ಹಾಗೆ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಅಥವಾ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಪ್ರತಿ ಗುರುವಾರ ನಾನು 10 ಪೇಜುಗಳನ್ನ ಓದ್ತಾ ಇದ್ದೀನಿ. ಇವಾಗ 11ನೇ ಪೇಜಿಂದ ಶುರು ಮಾಡ್ತಾ ಇದ್ದೀನಿ. ಹಿಂದೂ ಧರ್ಮ ಸಂಸ್ಕೃತಿಗಳ ಉದ್ಧಾರಕ್ಕಾಗಿಯೇ ಸ್ಥಾಪಿತವಾಗಿದ್ದ ವಿಜಯನಗರದ ಸಾಮ್ರಾಜ್ಯವು 3 ಶತಮಾನಗಳ ಕಾಲ ನಾ ಭೂತ ನಾ ಭವಿಷ್ಯತಿ ಎಂಬಂತೆ ವೈಭವದಿಂದ ವಿಜೃಂಭಿಸಿತ್ತು. ಕ್ರಿಸ್ತಶಕ 1515ರ ರಕ್ಕಸತಂಗಡಿ ಯುದ್ಧದಲ್ಲಿ ಬಹುಮನಿ ಸುಲ್ತಾನರು ಹಿಂದೂ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿದರು. ಹಳಿಯ ರಾಮರಾಯನ ಕೊಲೆಯಾದ ನಂತರ ಬಹುಮನಿ ಸುಲ್ತಾನರು ಸಂಪದ್ಭರಿತ ವಿಜಯನಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದು ಕೊಲೆ ಸುಲಿಗೆಗಳಿಂದ ನಾಶ ಮಾಡಿದರು. ದೇಶದ ಈ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ವ್ಯಾಸರಾಯರ ಶಿಷ್ಯರಾದ ಶ್ರೀ ವಿಜಯೀಂದ್ರರು ಕುಂಭಕೋಣಕ್ಕೆ ಬಂದು ನೆಲೆಸಿದ್ದರು. ನಂತರ ಶ್ರೀ ಸುಧೀಂದ್ರರು ಕುಂಭಕೋಣದಲ್ಲೇ ನೆಲೆಸಿ ದ್ವೈತ ಮತದ ಪ್ರಸಾರ ಕಾರ್ಯಗಳನ್ನು ಮಾಡುತ್ತಿದ್ದರು. ಶ್ರೀ ರಾಘವೇಂದ್ರರ ವಂಶಜರು ಗೌತಮ ಗೋತ್ರಕ್ಕೆ ಸೇರಿದ ಬೀಗಮುದ್ರ ಮನೆತನಕ್ಕೆ ಸೇರಿದವರು. ಈ ಬೀಗಮುದ್ರೆ ಮನೆತನಕ್ಕೆ ಸೇರಿದ ಕೃಷ್ಣ ಭಟ್ಟರೆಂಬುದರ ಕಾಲಕ್ಕೆ ವಿಜಯನಗರದ ಸಿಂಹಾಸನವನ್ನು ಕೃಷ್ಣದೇವರಾಯನು ವೈಭವೋಪೇತವಾಗಿ ಆಳುತ್ತಿದ್ದನು. ಕೃಷ್ಣ ಭಟ್ಟರು ಹಾಗೂ ಅವರ ಮಕ್ಕಳಾದ ಕನಕಾಚಲ ಭಟ್ಟರು ವೀಣಾವಾದನ, ಸಾಹಿತ್ಯ, ಸಂಗೀತಗಳಲ್ಲಿ ಮಹಾಪಂಡಿತರಾಗಿದ್ದರು. ಕೃಷ್ಣದೇವರಾಯನು ತನ್ನ ಪುತ್ರಿಯರಿಗೆ ವೀಣಾವಾದನ ಕಲಿಸಿಕೊಡಲು ಇವರಿಬ್ಬರನ್ನು ನೇಮಿಸಿದನು. ವಿಜಯನಗರದಲ್ಲಿ ರಾಜವೈಭವದಿಂದ ಇವರು ಜೀವಿಸುತ್ತಿದ್ದರು. ಆದರೆ ರಕ್ಕಸತಂಗಡಿ ಯುದ್ಧ ನಂತರ ಕನಕಾಚಲ ಭಟ್ಟರಿಗೆ ರಾಜಾಶ್ರಯ ತಪ್ಪಿ ಕುಂಭಕೋಣದ ಬಳಿ ಭುವನಗಿರಿಯಲ್ಲಿ ಬಂದು ನೆಲೆಸಿದರು. ಕನಕಾಚಲ ಭಟ್ಟರು ತಮ್ಮ ತಂದೆಯ ಮರಣಾನಂತರ ಕಡು ಬಡತನದ ಜೀವನ ಸಾಗಿಸಬೇಕಾಯಿತು. ಅವರ ನಂತರ ಅವರ ಪುತ್ರ ತಿಮ್ಮಣ್ಣ ಭಟ್ಟರು ತಮ್ಮ ಪತ್ನಿ ಗೋಪಮ್ಮನೊಡನೆ ಇದ್ದ ಬಡತನದಲ್ಲಿಯೇ ಹೊಂದಿಕೊಂಡು ಸಂತೋಷದಿಂದ ಜೀವಿಸುತ್ತಿದ್ದರು. ಕಾಲ ಕಳೆದಂತೆ ತಿಮ್ಮಣ್ಣ ಭಟ್ಟರಿಗೆ ವೆಂಕಟಾಂಬ ಹಾಗೂ ಗುರುರಾಜನೆಂಬ ಮಕ್ಕಳು ಜನಿಸಿದರು. ಗುರುರಾಜನಿಗೆ 8 ವರ್ಷವಾದಾಗ ಉಪನಯನವನ್ನು ಹಾಗೂ ವೆಂಕಟಾಂಬಳಿಗೆ 8ನೇ ವಯಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ವಿದ್ವಾಂಸರಿಗೆ ಕೊಟ್ಟು ವಿವಾಹವನ್ನು ಮಾಡಿದರು. ಸ್ವಲ್ಪ ಕಾಲ ನಂತರ ತಮ್ಮ ಕುಲದೈವವಾದ ತಿರುಪತಿಯ ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಪತ್ನಿ ಪುತ್ರನ ಜೊತೆ ಹೋದರು. ಅಲ್ಲಿ ಅವರಿಗೆ ಇನ್ನೊಬ್ಬ ಪುತ್ರನು ಬೇಕೆಂಬ ಅಪೇಕ್ಷೆಯುಂಟಾಯಿತು. ಆಗ ಅಲ್ಲಿಯೇ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಸೇವಿಸುತ್ತಾ ಬಹುಕಾಲ ನಿಂತರು. ಒಂದು ದಿನ ದೃಢ ಚಿತ್ತದಿಂದ ಶ್ರೀ ವೆಂಕಟೇಶ್ವರನನ್ನು ಇನ್ನೊಂದು ಗಂಡು ಮಗುವಿನ ಸಲುವಾಗಿ ಪ್ರಾರ್ಥಿಸಿದರು. ಅಂದೇ ರಾತ್ರಿ ಆ ದಂಪತಿಗಳಿಗೆ ಸ್ವಾಮಿಯ ದರ್ಶನವಾಗಿ ಇಡೀ ಮಾನವ ಕುಲವನ್ನೇ ಉದ್ಧರಿಸುವ ಒಂದು ಪುಣ್ಯ ಪುರುಷನು ಜನಿಸುತ್ತಾನೆಂಬ ವರವನ್ನು ಕರುಣಿಸಿದರು. ಸಂತೋಷದಿಂದ ತಮ್ಮ ಸ್ವಗ್ರಾಮದ ಕಾವೇರಿ ಪಟ್ಟಣಕ್ಕೆ ಹಿಂದಿರುಗಿದರು. ನವಮಾಸಗಳು ಕಳೆದ ಬಳಿಕ ಕ್ರಿಸ್ತಶಕ 1598ನೇ ಮನ್ಮಥನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ ಮಹಾ ತೇಜಸ್ವಿಯಾದ ಬಾಲಕನೊಬ್ಬನು ಜನಿಸಿದನು. ಅವರೇ ವೆಂಕಟನಾಥನೆಂಬ ನಾಮಾಂಕಿತರಾದ ಶ್ರೀ ರಾಘವೇಂದ್ರರು. ವೆಂಕಟನಾಥನ ಬಾಲ್ಯ. ತಿಮ್ಮಣ್ಣ ಭಟ್ಟ ದಂಪತಿಗಳು ಮಗನ ಬಾಲಲೀಲೆಗಳನ್ನು ನೋಡಿ ಆನಂದ ಪಡುತ್ತಿದ್ದರು. ಆದರೆ ಸಂಸಾರ ನಿರ್ವಹಣೆ ಬಹಳ ಕಷ್ಟಮಯವಾಗಿತ್ತು. ಹೆಂಡತಿ ಮತ್ತು 2 ಮಕ್ಕಳು ಹೊತ್ತಿಗೆ ಅನ್ನ ವಸತಿ ಒದಗಿಸುವುದು ಸುಲಭದ ಮಾತಾಗಿರಲಿಲ್ಲ. ಮಾಡಿದ ಸಾಲವನ್ನೇ ತೀರಿಸಲು ಸಾಧ್ಯವಿರಲಿಲ್ಲ. ಇನ್ನು ಹಬ್ಬ ಹರಿದಿನ, ಮದುವೆ, ಮುಂಜಿ ಎಂದು ಹೊಸ ಸಾಲ ಮಾಡುವುದಾದರೂ ಹೀಗೆ ತಿಮ್ಮಣ್ಣ ಭಟ್ಟರಿಗೆ ಸಂಸಾರವೆಂದರೆ ಸಮಸ್ಯೆಗಳ ಸರಮಾಲೆಯಾಗಿ ನುಂಗಲಾರದ ತುತ್ತಾಗಿತ್ತು. ತಿಮ್ಮಣ್ಣ ಭಟ್ಟರ ಮೇಲೆ ಕುಂಭಕೋಣದ ಶ್ರೀ ಸುರೇಂದ್ರ ತೀರ್ಥರಿಗೆ ತುಂಬ ಅಭಿಮಾನ. ಕರ್ನಾಟಕ ಮಹಾರಾಜನಾದ 1ನೇ ಶ್ರೀರಂಗರಾಯನು ತಮಗೆ ಜಹಗೀರಾಗಿ ಕೊಟ್ಟ ಒಂದು ಗ್ರಾಮವನ್ನು ವೃತ್ತಿಗಳನ್ನಾಗಿ ಮಾಡಿ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿದ್ದರು. ತಿಮ್ಮಣ್ಣ ಭಟ್ಟರಿಗೂ ಸಹ ಒಂದು ವೃತ್ತಿಯನ್ನು ಕೊಟ್ಟಿದ್ದರು. ಇದರಿಂದ ಮನೆಯ ಖರ್ಚು ವೆಚ್ಚಗಳು ತೂಗಿಸಲ್ಪಡುತ್ತಿದ್ದವು.
ಅವರ ಜಮೀನು ನೋಡಿಕೊಂಡು ಕಾವೇರಿ ಪಟ್ಟಣದಲ್ಲಿಯೇ ನೆಲೆಸಿದ್ದರು. ಅಲ್ಲಿಯೇ ಅವರು ಮಗಳ ಮದುವೆಯನ್ನು ಹಾಗೂ ಮಗನ ಉಪನಯನವನ್ನೂ ಬಹಳ ಕಷ್ಟಪಟ್ಟು ನೆರವೇರಿಸಿದ್ದರು. ದಂಪತಿಗಳು ಮಗನ ಬಾಲಲೀಲೆಗಳನ್ನು ನೋಡುತ್ತಾ ದಿನ ಕಳೆಯುತ್ತಿದ್ದರು. ಒಂದು ಸಂತೋಷವೆಂದರೆ ಅವರಿಗೆ ವೆಂಕಟನಾಥನ ಜನನದ ನಂತರ ಸಂಸಾರದ ಕಷ್ಟಕಾರ್ಪಣ್ಯಗಳು ಕಡಿಮೆಯಾದವು. ಅವರ ದಿನನಿತ್ಯದ ಅಗತ್ಯಗಳನ್ನೆಲ್ಲ ಯಾರಾದರೊಬ್ಬರು ಬಂದು ಪೂರೈಸುತ್ತಿದ್ದರು. ಇದೆಲ್ಲವೂ ವೆಂಕಟೇಶನ ಅನುಗ್ರಹವೆಂದು ತಿಳಿದು ಅವರು ನಿಶ್ಚಿಂತರಾಗಿದ್ದರು. ಅವರು ಜಮೀನು ನೋಡಿಕೊಳ್ಳುತ್ತಾ ಕಾವೇರಿ ಪಟ್ಟಣದಲ್ಲಿಯೇ ನೆಲೆಸಿದ್ದರು. ಇತ್ತ ಶ್ರೀ ಸುರೇಂದ್ರ ತೀರ್ಥರು ನಿರ್ವಾಣ ಹೊಂದಿದ ಮೇಲೆ ಅವರ ಸ್ಥಾನಕ್ಕೆ ಶ್ರೀ ವಿಜಯೀಂದ್ರರು ಬಂದಿದ್ದರು. ಇತ್ತ ಕಡೆ ತಾಂಜಾವೂರಿನ ಸಿಂಹಾಸನವನ್ನು ಶೇಷಪ್ಪ ನಾಯಕನು ಆಳುತ್ತಿದ್ದನು. ವೆಂಕಟನಾಥನಿಗೆ ಅಕ್ಷರಾಭ್ಯಾಸ ಮಾಡಿಸುವ ವಯಸ್ಸಾಯಿತು. ತಿಮ್ಮಣ್ಣ ಭಟ್ಟರು ಓಂ ಎಂಬುದನ್ನು ಭೂಮಿಯಲ್ಲಿ ಮರಳಿನ ಮೇಲೆ ಮಗುವಿನ ಬೆರಳನ್ನು ಹಿಡಿದು ತಿದ್ದಿಸಿದರು. ಆ ದಿನ ಮಗುವಿಗೆ ಇಡಿಸಲಾರದಷ್ಟು ಸಂತಸ, ಸಂಭ್ರಮ. ಅವನು ತನ್ನ ಮೊದಲ ಮಾತಿನಲ್ಲಿ ಅಪ್ಪಾಜಿ, ಓಂ ಎಂದರೇನು ಎಂದು ಮುದ್ದು ಮುದ್ದಾಗಿ ವಿಚಿತ್ರವಾದ ಪ್ರಶ್ನೆ ಕೇಳಿದನು. ತಂದೆಗೆ ಈ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕೆಂದು ತೋಚದೆ ತಬ್ಬಿಬ್ಬಾಯಿತು. ಇದು ಸೃಷ್ಟಿ, ಸ್ಥಿತಿ, ಲಯ ಕಾರಣನಾದ ಭಗವಂತನ ವ್ಯಕ್ತ ಸ್ವರೂಪವೇ ಓಂಕಾರ. ಹಾಗೆಂದು ಆ ಪುಟ್ಟ ಮಗುವಿಗೆ ಹೇಗೆ ತಿಳಿಸುವುದೆಂದು ಅವರು ಮಗನಿಗೆ ಈಗ ಅರ್ಥವಾಗುವುದು ಬಹಳ ಕಷ್ಟ. ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಅವನಿಗೆ ಅರ್ಥವಾಗುವುದೆಂದು ತಿಳಿ ಹೇಳಿದರು. ಆದರೆ ಮಗು ವೆಂಕಟನಾಥ ಓಂ ಅಂದರೆ ಗಣೇಶನ ಸೊಂಡಿಲು ಇದ್ದಂತೆ ಅಲ್ಲವೇ ಅಪ್ಪಾಜಿ ಎಂದು ಪ್ರಶ್ನಿಸಿದ. ಈ ಪ್ರಶ್ನೆ ಕೇಳಿ ತಿಮ್ಮಣ್ಣ ಭಟ್ಟರು ದಿಗ್ಭ್ರಾಂತರಾಗಿ ಕುಳಿತರು. ಗಣಪತಿ ತತ್ವವು ಓಂಕಾರದ ತತ್ವದ ಪ್ರತೀಕವೆಂದು ಹಾಗೂ ಗಣೇಶನು ವಿಜೃಂಭಣನೂ ಅಲ್ಲದೆ ಜಗತ್ತಿಗೆ ಪ್ರಭುವೆಂಬುದು ಅವರಿಗೆ ತಿಳಿದಿತ್ತು. ಆದರೂ ಈ ಪುಟ್ಟ ಬಾಲಕ ಅದನ್ನು ಹೇಗೆ ತಿಳಿದುಕೊಂಡ ಎಂಬುದಾಗಿ ಯೋಚಿಸತೊಡಗಿದರು. ಹೊರಗೆ ಆಡಲು ಹೋದಾಗಲೂ ಬಾಲಕ ವೆಂಕಟನಾಥನ ಸಂದೇಹ ಬಗೆಹರಿಯಲಿಲ್ಲ. ಸಕಲ ಗುಣವಂತನೂ ಸರ್ವತ್ರ ವ್ಯಾಪ್ತನೂ ಆಗಿರುವ ಪರಮಾತ್ಮನನ್ನು ಈ ಚಿಕ್ಕ ಅಕ್ಷರದಲ್ಲಿ ಹೇಗೆ ಅಡಗಿಸಲು ಸಾಧ್ಯ? ಅವನ ಅನಂತ ಅಪಾರ ಮಹಿಮೆಗಳನ್ನು ಈ ಒಂದು ಅಕ್ಷರದಲ್ಲಿ ವರ್ಣಿಸಲು ಸಾಧ್ಯವೇ? ಇತ್ತ ಕುಂಭಕೋಣದ ದ್ವೈತ ಸಿಂಹಾಸನದಲ್ಲಿ ಬದಲಾವಣೆಗಳಾಗಿದ್ದವು. ಶ್ರೀ ವಿಜಯೀಂದ್ರ ತೀರ್ಥರು ಬೃಂದಾವನಸ್ಥರಾಗಿ ಶ್ರೀ ಸುಧೀಂದ್ರ ತೀರ್ಥರು ಪೀಠಕ್ಕೆ ಬಂದಿದ್ದರು. ಅವರಿಗೂ ತಿಮ್ಮಣ್ಣ ಭಟ್ಟರಿಗೂ ಇಂದಿನಿಂದಲೂ ಪ್ರೀತಿ, ವಿಶ್ವಾಸ ಹಾಗೂ ನಿಕಟ ಬಾಂಧವ್ಯವಿದ್ದಿತು. ವಿಜಯೀಂದ್ರ ತೀರ್ಥರ ಪ್ರಥಮ ಆರಾಧನೆಯೂ ಬಂದಿತು. ಅದನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ಕುಟುಂಬ ಸಮೇತ ಬಂದು ಹೋಗಬೇಕೆಂದು ಶ್ರೀ ಸುಧೀಂದ್ರರು ತಿಮ್ಮಣ್ಣ ಭಟ್ಟರಿಗೆ ಆಮಂತ್ರಣ ಕೊಟ್ಟರು. ತಿಮ್ಮಣ್ಣ ಭಟ್ಟರು ಇಂತಹ ಒಂದು ಸದವಕಾಶಕ್ಕಾಗಿ ಕಾಯುತ್ತಿದ್ದರು. ಈಗ ಸುಸಂದರ್ಭ ತಾನಾಗಿಯೇ ಒದಗಿ ಬಂತು. ಇದರಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನೆರವೇರಿದಂತಾಗುತ್ತದೆಂದು ಯೋಚಿಸಿದರು. ಕೆಲವು ದಿವಸಗಳ ಮಟ್ಟಿಗಾದರೂ ಅವರಿಗೆ ಊರು ಬಿಟ್ಟು ಪತ್ನಿ ಮಕ್ಕಳೊಡನೆ ಎಲ್ಲಿಗಾದರೂ ಹೋಗಿ ಬರಬೇಕೆಂದು ಅವರ ಮನ ಕಾತರಿಸುತ್ತಿತ್ತು. ಅಲ್ಲದೆ ಗುರುಗಳ ಮಠಕ್ಕೆ ಹೋದ ಮೇಲೆ ಕಾಲಕಾರನು ಹಾಗೂ ವಿದ್ವಾಂಸರನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲವೆಂಬುದು ತಿಳಿದಿತ್ತು. ಇದರಿಂದ ತಮ್ಮ ದಿನನಿತ್ಯದ ತಾಪತ್ರಯಗಳಿಂದ ದೂರವಾಗಿ ಭಗವದ್ಧ್ಯಾನದಲ್ಲಿ ಸಮಯ ಕಳೆಯಬಹುದೆಂದು ಬಯಸಿದರು. ಹಾಗಾಗಿ ಕುಟುಂಬ ಸಹಿತ ಕುಂಭಕೋಣಕ್ಕೆ ಬಂದರು. ಶ್ರೀ ಸುಧೀಂದ್ರರು ಅವರನ್ನು ಸಂತೋಷದಿಂದ ಬರಮಾಡಿಕೊಂಡು ಅವರಿಗೆ ಮಠದಲ್ಲಿ ಉಳಿದುಕೊಳ್ಳಲು ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು. ಶ್ರೀ ವಿಜಯೀಂದ್ರ ತೀರ್ಥರ ಬೃಂದಾವನಸ್ಥರಾದ ಪ್ರಥಮ ವಾರ್ಷಿಕ ಸಮಾರಂಭವು 3 ದಿನಗಳ ಕಾಲ ವಿಶೇಷ ವಿಜೃಂಭಣೆಯಿಂದ ಜರುಗಿತು. ಆಗ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ತಿಮ್ಮಣ್ಣ ಭಟ್ಟರ ವೀಣಾವಾದನವು ಎಲ್ಲರಿಂದಲೂ ವಿಶೇಷ ಮೆಚ್ಚುಗೆ ಪಡೆಯಿತು. ಎಲ್ಲ ಉತ್ಸವಗಳು ಮುಗಿದ ಮೇಲೆ ತಿಮ್ಮಣ್ಣ ಭಟ್ಟರು ತಮಗೆ ಹಿಂದಿರುಗಲು ಒಪ್ಪಿಗೆ ನೀಡಬೇಕೆಂದು ಶ್ರೀಗಳವರನ್ನು ಪ್ರಾರ್ಥಿಸಿದರು. ಶ್ರೀಗಳು ಇನ್ನು ಕೆಲವು ದಿನಗಳಿದ್ದು ಹೋಗಬಹುದೆಂದು ಒತ್ತಾಯಿಸಿದರು. ಆದರೆ ಊರು ಬಿಟ್ಟು ಬಂದು ಬಹಳ ದಿನಗಳಾದುದರಿಂದ ಹೋಗಲೇಬೇಕೆಂದು ಕೋರಿಕೊಂಡರು. ಸ್ವಾಮಿಗಳು ಊರಿಗೆ ಹಿಂದಿರುಗಲು ಒಪ್ಪಿಗೆ ಸೂಚಿಸಿ ವೆಂಕಟನಾಥನನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂತಲೂ ಅವನೊಬ್ಬ ಮಾನವ ಕುಲದ ಶ್ರೇಷ್ಠ ರತ್ನವೆಂಬ ಕಿವಿ ಮಾತನ್ನು ಹೇಳಿ ಫಲಮಂತ್ರಾಕ್ಷತೆಯನ್ನು ಆಶೀರ್ವದಿಸಿದರು. ಅವರೆಲ್ಲರೂ ಅತ್ತ ಕಡೆ ಪ್ರಯಾಣ ಬೆಳೆಸಿದ ಮೇಲೆ ಸ್ವಾಮಿಗಳು ಅವರು ಕಣ್ಮರೆಯಾಗುವವರೆಗೂ ನೋಡುತ್ತಿದ್ದು, ನಂತರ ಈ ಬಾಲಕನು ಲೋಕವನ್ನೇ ಬೆಳಗುವ ಸೂರ್ಯನೆಂದು ಇಂತಹ ಒಬ್ಬ ವ್ಯಕ್ತಿ ತಮ್ಮ ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ಬಂದರೆ ಎಷ್ಟು ಸೊಗಸು ಎಂದು ಉದ್ಧರಿಸಿದರು. ಆದರೆ ಎಲ್ಲವೂ ಶ್ರೀ ಹರಿಚಿತ್ತವಿದ್ದಂತಾಗಲಿ ಎಂದು ಸುಮ್ಮನಾದರು. ತಂದೆಯ ಮರಣ. ಗುರುಗಳ ಕನಸು ನನಸಾಯಿತು. ಆ ಘಟನೆಯನ್ನು ನೋಡಲು ಶ್ರೀ ಸುಧೀಂದ್ರರು ಪುಣ್ಯಭಾಜನರಾಗಿದ್ದರು. ಆದರೆ ತಿಮ್ಮಣ್ಣ ಭಟ್ಟರು ಆ ಪುಣ್ಯವನ್ನು ಕೇಳಿಕೊಂಡು ಬಂದಿರಲಿಲ್ಲ.
ಅವರು ವೆಂಕಟನಾಥನು ಇನ್ನೂ ಚಿಕ್ಕವನಿರುವಾಗಲೇ ಅವನ ಉಪನಯನಕ್ಕೆ ಮುಂಚೆಯೇ ಹೆಂಡತಿ ಮಕ್ಕಳನ್ನು ಕೈಬಿಟ್ಟು ಮರಣ ಹೊಂದಿದರು. ಕುಂಭಕೋಣದಿಂದ ಬಂದವರು ಹೆಚ್ಚು ಕಾಲ ಅವರು ಜೀವಿಸಿರಲಿಲ್ಲ. ವೆಂಕಟನಾಥನಿಗೆ ಬಾಲ್ಯದಿಂದಲೂ ತಿಮ್ಮಣ್ಣ ಭಟ್ಟರೇ ವಿದ್ಯಾಭ್ಯಾಸ ಮಾಡಿಸಿದ್ದರು. ಬಾಲಕನು ಬಹು ಕುಶಾಗ್ರಮತಿ. ಒಮ್ಮೆ ಹೇಳಿಬಿಟ್ಟರೆ ಸಾಕು, ತಕ್ಷಣ ಗ್ರಹಿಸುತ್ತಿದ್ದನು. ಅವನು ಏಕಾಗ್ರಾಹಿ. ವೇದಶಾಸ್ತ್ರಗಳಲ್ಲಿ ಅವನಿಗೆ ವಯಸ್ಸಿಗೆ ಮೀರಿದ ಆಸಕ್ತಿ. ವೀಣಾವಾದನವನ್ನು ಅವನು ಮಹಾ ನಿಪುಣ. ತಿಮ್ಮಣ್ಣ ಭಟ್ಟರು ಪ್ರಸಿದ್ಧ ವೀಣಾವಾದಕರಾಗಿದ್ದರೂ ಸಂಸಾರ ತಾಪತ್ರಯ ಅವರ ನಿರ್ವಹಣೆಯಲ್ಲಿ ವೀಣೆಯನ್ನು ನುಡಿಸಲು ಅವರಿಗೆ ಸಮಯವೇ ಇರಲಿಲ್ಲ. ವೆಂಕಟಾಂಬ ಮದುವೆಯಾಗುವವರೆಗೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡುತ್ತಿದ್ದರು. ಗುರುರಾಜನಿಗೆ ವೀಣಾವಾದನದಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಆದರೆ ಬಾಲಕ ವೆಂಕಟನಾಥನಿಗೆ ಅದರ ಬಗ್ಗೆ ವಿಶೇಷ ಆಸಕ್ತಿ. ಅವರು ತನ್ನ ವಿದ್ಯಾಭ್ಯಾಸದ ಜೊತೆಗೆ ವೀಣಾವಾದನವನ್ನು ಅಭ್ಯಾಸ ಮಾಡುತ್ತಿದ್ದರು. ವೆಂಕಟನಾಥನು ಕುಂಭಕೋಣಕ್ಕೆ ಹೋಗಿದ್ದಾಗ ಶ್ರೀ ಸುಧೀಂದ್ರರು ಮೂಲರಾಮನ ಪೂಜೆ ಮಾಡುವುದನ್ನು ತಂದೆ ತಾಯಿಯರ ಕಣ್ಣು ತಪ್ಪಿಸಿ ನೋಡಿ ಬಂದಿದ್ದನು. ಊರಿಗೆ ಬಂದ ಮೇಲೆ ಸ್ವಾಮಿಗಳಂತೆ ಉಡುಪು ಧರಿಸಿ ಭಕ್ತಿಭಾವವೇ ಮೈಯುತ್ತಿದ್ದಂತೆ ದೇವರ ಪೂಜೆಯನ್ನು ತದೇಕ ಚಿತ್ತದಿಂದ ಮಾಡುತ್ತಿದ್ದನು. ತಂದೆಯವರು ಕಲಿಸಿಕೊಟ್ಟಿದ್ದ ಸ್ತೋತ್ರಗಳನ್ನೇ ಮಂತ್ರಗಳೆಂಬಂತೆ ಹೇಳುತ್ತಿದ್ದನು. ಅಕ್ಕನು ಬಿಟ್ಟು ಹೋಗಿದ್ದ ಗೊಂಬೆ, ಮಡಿಕೆ, ಕುಡಿಕೆಗಳೇ ಅವನ ಪೂಜಾ ಸಾಮಾನುಗಳಾಗುತ್ತಿದ್ದವು. ಇದನ್ನೆಲ್ಲ ಗಮನಿಸಿದ್ದ ತಂದೆ ತಾಯಿಗಳಿಗೆ ಮಗನ ಆಟವನ್ನು ನೋಡಿ ವಿನೋದ. ವಿಚಿತ್ರವಾಗಿ ಕಂಡರೂ ಮಗನು ಈಗಲೇ ಹೀಗಾದರೆ ಮುಂದೆ ಸನ್ಯಾಸಿಯಾದರೆ ಗತಿಯೇನು ಎಂದು ಅಧೀರತೆಯಿಂದ ಉಂಟಾಗದೇ ಇರಲಿಲ್ಲ. ಮಗನು ತಿರುಪತಿ ತಿಮ್ಮಪ್ಪನವರ ವರಪ್ರಸಾದದಿಂದ ಜನಿಸಿದವನು. ಅಲ್ಲದೆ ಶ್ರೀಗಳು ಬೇರೆ ಮಗನ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದರು. ಆದರೆ ಒಂದು ಮಾತಂತೂ ತಿಮ್ಮಣ್ಣ ಭಟ್ಟರಿಗೆ ಸ್ಪಷ್ಟವಾಗಿ ಗೋಚರಿಸಿತು. ಬಾಲಕ ವೆಂಕಟನಾಥನು ಸಾಮಾನ್ಯ ವ್ಯಕ್ತಿಯಲ್ಲ. ಯಾವುದೇ ಒಂದು ಅಸಾಮಾನ್ಯ ಕಾರ್ಯಕ್ಕೆಂದೇ ಜನಿಸಿದವನು. ಅವನಿಗೆ ಒಳ್ಳೆಯ ಶಿಕ್ಷಣವನ್ನು ಯೋಗ್ಯ ಗುರುವಿನಲ್ಲಿ ಕೊಡಿಸಬೇಕು. ಆದರೆ ಅಂತಹ ಪಂಡಿತರು ಈ ಊರಿನಲ್ಲಿ ಯಾರೂ ಇರಲಿಲ್ಲ. ಮಗನನ್ನು ದೂರಿಗೆ ಕಳುಹಿಸಿ ಅವನನ್ನು ಬಿಟ್ಟಿರುವುದು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಮುಂದೇನು ಮಾಡಬೇಕೆಂದು ತಿಳಿಯದೆ ತಿಮ್ಮಣ್ಣ ಭಟ್ಟರು ಎಂದಿನಂತೆ ಶ್ರೀಹರಿಚಿತ್ತಕ್ಕೆ ಬಿಟ್ಟು ನಿಶ್ಚಿಂತರಾಗಿದ್ದರು. ಈ ಮಧ್ಯೆ ವೆಂಕಟಾಂಬ ಗರ್ಭಿಣಿಯಾಗಿರುವ ಒಂದು ಸಂತೋಷದ ವಾರ್ತೆ ಬಂದಿತು. ಮಗಳ ಮೊದಲ ಹೆರಿಗೆಯನ್ನು ತವರು ಮನೆಯಲ್ಲೇ ಸಂಭ್ರಮದಿಂದ ಮಾಡಬೇಕೆಂಬ ಆಸೆ ತಂದೆ ತಾಯಿಗಳೇ. ಆದರೆ ಖರ್ಚು ವೆಚ್ಚವನ್ನು ತೂಗಿಸಬೇಕಲ್ಲ. ಹಾಗೆಂದು ತಮ್ಮ ಕರ್ತವ್ಯದಿಂದಲೂ ನುಣುಚಿಕೊಳ್ಳುವುದು ತಪ್ಪಾಗುತ್ತದೆ. ಎಲ್ಲವನ್ನು ಪರಮಾತ್ಮನ ಇಚ್ಛೆಗೆ ಬಿಟ್ಟು ತಿಮ್ಮಣ್ಣ ಭಟ್ಟರು ಸಂತೋಷದಿಂದಲೇ ಮಗಳನ್ನು ಕರೆದುಕೊಂಡು ಬಂದರು. ಕೆಲವು ದಿನಗಳ ನಂತರ ಮಗಳು ಒಂದು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ತಾಯಿಯಾದಳು. ಅದಕ್ಕೆ ನಾರಾಯಣನೆಂಬ ನಾಮಕರಣವೂ ಆಯಿತು. ಇವನೇ ಮುಂದೆ ರಾಘವೇಂದ್ರ ವಿಜಯವನ್ನು ರಚಿಸಿದ ನಾರಾಯಣ ಕವಿ. ತಾಯಿ ಮಗುವನ್ನು 3ನೆಯ ತಿಂಗಳಿನಲ್ಲಿ ಅಳಿಯನಿಗೆ ಒಪ್ಪಿಸಿ ನಿರಾಳವಾದರು. ತಿಮ್ಮಣ್ಣ ಭಟ್ಟರು ಮಗಳು, ಅಳಿಯ, ಮೊಮ್ಮಗನೊಂದಿಗೆ ಮಧುರೆಗೆ ಹೋಗಿ ಬಂದರು. ಬಂದವರೇ ಜ್ವರ ಬಂದು ಹಾಸಿಗೆ ಹಿಡಿದು ಮಲಗಿದವರು ಮೇಲೇಳಲಿಲ್ಲ. 3 ರಿಂದ 4 ತಿಂಗಳು ನರಳಿ ಪತ್ನಿ ಹಾಗೂ ವೆಂಕಟನಾಥನನ್ನು ಗುರುರಾಜನ ಜವಾಬ್ದಾರಿಗೊಪ್ಪಿಸಿ ಕಾಲವಶವಾದರು. ಅವರ ಸಾವು ಅವರ ಕುಟುಂಬಕ್ಕೆ ಒಂದು ಬರ ಸಿಡಿಲಂತೆ ಬಂದೆರಗಿತು. ಗುರುರಾಜನು ಇನ್ನು ಚಿಕ್ಕ ವಯಸ್ಸು, ವಿವಾಹವೇನೋ ಆಗಿತ್ತು. ಆದರೆ ಅವನ ಪುಟ್ಟ ಹೆಗಲಿನ ಮೇಲೆ ತಾಯಿ, ಹೆಂಡತಿ ಹಾಗೂ ತಮ್ಮನ ಪಾಲನೆ ಪೋಷಣೆಯ ಗುರುತರವಾದ ಜವಾಬ್ದಾರಿಗಳು ಏರಿದ್ದವು. ಆದರೆ ಅವನು ಅವನ್ನೆಲ್ಲ ಧೈರ್ಯವಾಗಿಯೇ ಎದುರಿಸಿದ್ದರು. ಅವನು ತನಗೆ ತಿಳಿದಿದ್ದ ಸಂಗೀತ ವಿದ್ಯಾಬೋಧನೆಯಿಂದ ಕಷ್ಟಪಟ್ಟು ಸಂಸಾರ ತೂಗಿಸುತ್ತಿದ್ದನು. ಮುಂದೆ ವೆಂಕಟನಾಥನ 8ನೇ ವಯಸ್ಸಿನಲ್ಲಿ ಅವನಿಗೆ ಉಪನಯನ ಮಾಡಿಸಿದರು. ಅಂದರೆ ಕ್ರಿಸ್ತಶಕ 1605. ಗುರುರಾಜನ ಪತ್ನಿಯು ಸಂತೋಷದಿಂದ ಮನೆಯ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸುತ್ತಿದ್ದಳು. ವೆಂಕಟನಾಥನಿಗೆ 8ರ ವಯಸ್ಸು. ಅಣ್ಣನಿಂದ ತಾನು ಕಲಿಯುವುದೆಲ್ಲ ಮುಗಿದಿತ್ತು. ಹೆಚ್ಚಿನ ವಿದ್ಯೆ ಕಲಿಯಲು ಆ ಊರಿನಲ್ಲಿ ದೊಡ್ಡ ಪಂಡಿತರಿರಲಿಲ್ಲ. ಸುಮ್ಮನೆ ಕಾಲಹರಣ ಮಾಡುವುದು ಅವನಿಗೆ ಒಗ್ಗದ ವಿಷಯ. ಆಗ ಶ್ರೀಹರಿಚಿತ್ತವೇ ಅವರನ್ನು ಕಾಪಾಡಿತು. ಒಮ್ಮೆ ಮಧುರೆಯಿಂದ ಮಗಳು, ಅಳಿಯ ಬಂದಿದ್ದರು. ಅವರು ಹಾಗೆಯೇ ಮಾತನಾಡುತ್ತಾ ಕುಳಿತಿರುವಾಗ ವೆಂಕಟಪ್ಪ ತಮ್ಮನನ್ನು ತಮ್ಮ ಜೊತೆಗೆ ಕಳುಹಿಸಿಕೊಟ್ಟರೆ ಮಧುರೆಯಲ್ಲಿ ಅವನ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ಎಂದು ಗುರುರಾಜನನ್ನು ಕೇಳಿದಳು. ಅದಕ್ಕೆ ಸ್ವತಃ ಅಧ್ಯಾಪಕರಾಗಿದ್ದ ಭಾವ ಲಕ್ಷ್ಮೀ ನರಸಿಂಹಾಚಾರ್ಯರು ವೆಂಕಟನಾಥನ ವಿದ್ಯಾಭ್ಯಾಸವನ್ನು ಖಂಡಿತ ಅಲ್ಲಿಗೆ ಬಂದು ಮುಂದುವರಿಸುವಂತೆ ಬಹಳ ಒತ್ತಾಯಪಡಿಸಿದರು. ಇದು ಎಲ್ಲರಿಗೂ ಒಪ್ಪಿಗೆಯಾಗಿ ವೆಂಕಟನಾಥನು ಅಕ್ಕ ಭಾವನ ಸಂಗಡ ಮಧುರೆಗೆ ಬಂದರು. ಅಲ್ಲಿಗೆ ಅವನ ಜೀವನದಲ್ಲಿ ಹೊಸ ಅಧ್ಯಾಯವೊಂದು ಪ್ರಾರಂಭವಾಯಿತು. ಆಗ ಮಧುರೆ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ವಿದ್ಯಾ ಹಾಗೂ ಸಾಂಸ್ಕೃತಿಕ ಕೇಂದ್ರವೆಂದು ಹೆಸರಾಗಿತ್ತು. ಅಲ್ಲಿರುವ ಮೀನಾಕ್ಷಿ ಸುಂದರೇಶ್ವರ ದೇವಾಲಯವು ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿತ್ತು. ಮಧುರೆ ಪಾಂಡ್ಯರಸದ ರಾಜಧಾನಿ.
ಅಲ್ಲಿ ಅನೇಕ ದೇವಾಲಯಗಳಿದ್ದು ಅಲ್ಲಿನ ಮಠಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದರು. ಇವತ್ತಿಗೆ ನಾನು 10 ಪೇಜನ್ನು ಓದಿದ್ದೀನಿ. ಮತ್ತು ಮುಂದಿನ ಗುರುವಾರ ಇನ್ನು 10 ಪೇಜ್ ಜೊತೆಗೆ ಬರ್ತೀನಿ. ರಾಯರ ಚರಿತ್ರೆ ಓದ್ತಾ ಇದ್ದರೆ ಇಡೀ ಬುಕ್ಕು ಒಂದೇ ಸಲ ಓದ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟು ನಾನಂತೂ ಮಗ್ನಳಾಗ್ಬಿಟ್ಟಿರ್ತೀನಿ. ಓದಬೇಕಾದ್ರೆ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಪ್ರತಿ ಗುರುವಾರ ನೀವು ಈ ಚರಿತ್ರೆನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ರಾಯರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.